ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ತುಂಬಾ ರುಚಿಕರವಾದಂಥ, ತುಂಬಾ ಸಖತ್ತು ಟೇಸ್ಟಿಯಾಗಿರೋ ಅಂಥ ತಲೆಕಾಲು ಮಾಂಸದ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ 1.5 kg ಮಾಂಸ ಇದೆ ಇದರಲ್ಲಿ. ಇದು ಆಡಿನ ತಲೆ ಮತ್ತು ಕಾಲು ಎರಡೂ ಮಿಕ್ಸ್ ಮಾಡಿಸಿರೋ ಅಂಥ ಮಟನ್ ಇದು. ನೋಡಿ, ಇದನ್ನು ಮಾಡೋ ಮೊದಲನೇ ಪ್ರೊಸೀಜರ್ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಕಾದ ನಂತರ ನಾವು ತೊಗೊಂಡಿದ್ವಿ ನೋಡಿ ಮಾಂಸ, ಆಡೊಂದು ತಲೆಕಾಲು ಮಾಂಸ. ಆ ಮಾಂಸನ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಏನಾದರೂ ಹುಷಾರು ತಪ್ಪಿ ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಾಯೆಲ್ಲ ಸಪ್ಪೆ ಸಪ್ಪೆ ಥರ ಆಗಿಬಿಟ್ಟಿದ್ರೆ ಈ ಥರ ಸಾಂಬಾರನ್ನ ಮಾಡ್ಕೊಂಡು ನೀವು ಮುದ್ದೆ ಮಾಡಿಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ, ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೀವು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಇರೋ ಅಂಥ ಸ್ವಲ್ಪ ನೀರು, ಏನಾದರೂ ನೀರಿನಂಶ ಇದ್ದರೆ ಅದೆಲ್ಲ ನೀಟಾಗಿ ಆವಿ ಆಗೋ ತನಕನೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ, ಅದು ನೀಟಾಗಿ ಆವಿಯಾಗಿದೆ. ಇವಾಗ ಏನು ಮಾಡಬೇಕಂದ್ರೆ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನಾನಿಲ್ಲಿ ಬಿಸಿ ನೀರನ್ನು ಸೇರಿಸ್ಕೋತಾ ಇದ್ದೀನಿ. ಬಿಸಿ ನೀರನ್ನು ಸೇರಿಸ್ಕೊಂಡು ಏನು ಮಾಡಿ, ನೀವು ಒಂದು 8 ರಿಂದ 10 ವಿಸಲ್ ತೊಗೊಳ್ಳಿ. ನಿಮಗೆ ಯಾವ ಥರ ಮಟನ್ನು ಎಳೆದಾಗಿದೆಯೋ ಅಥವಾ ಬಲ್ತಿದೆಯೋ ಅದ್ರ ಮೇಲೆ ನೋಡಿಕೊಂಡು ನೀವು ವಿಸಲ್ನ ಹಾಕಿಸ್ಕೊಳ್ಳಿ. ನಾನಿಲ್ಲಿ ಒಂದು 8 ರಿಂದ 10 ವಿಸಲ್ನ ತೊಗೋತೀನಿ. ನೋಡಿ, ನೀರನ್ನ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನಿವಾಗ ಅದನ್ನು ವಿಸಲ್ ಆಗೋಕ್ಕೆ ಬಿಡ್ತೀನಿ. ನಂತರ ನಾನಿಲ್ಲಿ ಅದು ವಿಸಲ್ ಆಗೋಷ್ಟರೊಳಗಡೆ ಒಂದು ಮಸಾಲೆನ ರೆಡಿ ಮಾಡ್ಕೋತೀನಿ. ಆ ಮಸಾಲೆಗೆ ಒಂದು ದಪ್ಪ ಗಾತ್ರದ ಈರುಳ್ಳಿ, 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ, ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನಂತರ ಒಂದು 2 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ನೋಡಿ, ಶುಂಠಿ ತೊಗೊಂಡ ನಂತರ ಒಂದು ಫ್ಲೇವರ್ಗೋಸ್ಕರ ಏಲಕ್ಕಿನ ತೊಗೋತೀನಿ. ಒಂದು 8 ರಿಂದ 10 ಲವಂಗನ ತೊಗೋತೀನಿ ಮತ್ತು ಒಂದು 3 ರಿಂದ 4 ಇಂಚಷ್ಟು ಚಕ್ಕೆನ ತೊಗೋತೀನಿ. ನೋಡಿ, ಲವಂಗನ ಹಾಕ್ಕೊಂಡಿದ್ದೀನಿ ಇವಾಗ, ಮತ್ತು ಚಕ್ಕೆನೂ ಹಾಕ್ಕೋತೀನಿ ಒಂದು 3 ರಿಂದ 4 ಇಂಚಷ್ಟು. ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನೀವು 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ ಒಂದು ಸೈಡು. ಇದು ರುಬ್ಬಿ ಈ ಕಡೆ ಇಟ್ಕೊಳ್ಳೋಷ್ಟ್ರೊಳಗಡೆ ನೋಡಿ, ಅದು ವಿಸಲ್ ಆರಕ್ಕೆ ಬಿಟ್ಟಿದ್ದೀನಿ ನಾನು ಆ ಸೈಡು. ಮತ್ತು ನಾನಿಲ್ಲಿ ಇನ್ನೊಂದು ದಪ್ಪ ತಳದ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅಲ್ಲಿಗೆ ಮತ್ತೆ 2 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ನಾನು. ಆಯಿಲ್ ಹಾಕ್ಕೊಂಡ ನಂತರ ನಾವು ರುಬ್ಕೊಂಡ್ವಿ ನೋಡಿ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕ್ಕೊಂಡು ಆ ಮಸಾಲೆನ ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೀವು ಈ ಮಸಾಲೆಗಳನ್ನೆಲ್ಲ ಒಂದೊಂದೇ ಮಸಾಲೆಗಳನ್ನ ನೀವು ಎಷ್ಟು ಟೈಮ್ ಕೊಟ್ಟು ನೀವು ಫ್ರೈ ಮಾಡ್ತೀರಾ, ಟೇಸ್ಟು ತಲೆಕಾಲು ಸಾಂಬಾರ್ದು ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಮಸಾಲೆಗಳನ್ನ ನೀಟಾಗಿ ಫ್ರೈ ಮಾಡಲಿಲ್ಲ ಅಂದರೆ ಸಾಂಬಾರು ಟೇಸ್ಟೇ ಹೊಟ್ಟೋಗುತ್ತೆ. ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ, ಬಟ್ ನೀವು ಪೇಷನ್ಸಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರು ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ನೋಡಿ, ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ನಾನು ಇವಾಗ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಬಿಡ್ತೀನಿ. ಅದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಅಷ್ಟರೊಳಗಡೆ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ನಾನು 4 ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ನನ್ನ ಖಾರಕ್ಕೆ ಅನುಗುಣವಾಗಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ತೊಗೊಳ್ಳಿ. ಅಲ್ಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ನುಣ್ಣಗೆ ಮತ್ತೆ ರುಬ್ಕೋಬೇಕು. ನೋಡಿ, ಅದು ರುಬ್ಕೊಳ್ಳೋಷ್ಟ್ರೊಳಗಡೆ ಇದಿಲ್ಲಿ ಚೆನ್ನಾಗಿ ಫ್ರೈ ಆಗಿತ್ತು. ನೋಡಿ, ಆ ಫ್ರೈ ಆದ ಮಸಾಲೆ ಒಳಗಡೆಗೆ ನಾವು ರುಬ್ಕೊಂಡ್ವಿ ನೋಡಿ, ಮತ್ತೆ ಖಾರದ ಮಸಾಲ ಅದನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಮತ್ತೆ ಇನ್ನೊಂದು 2 ರಿಂದ 3 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಅದರಲ್ಲಿ ಜಾರ್ನಲ್ಲಿರೋ ಮಸಾಲೆಗೆಲ್ಲ ನೀಟಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನೆಲ್ಲ ಅಲ್ಲಿಗೆ ಹಾಕೋಬಿಟ್ಟು ಚೆನ್ನಾಗಿ ಮತ್ತೆ ಈ ಖಾರದ ಪೌಡರ್ ಕಲ್ಲರು ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಬೇಕು. ರೆಡ್ಡಿಶ್ ಇದೆಯಲ್ವ, ಇವಾಗ ಸ್ವಲ್ಪ ಅದು ಆರೆಂಜಿಸ್ ಇದೆಯಲ್ಲ, ಅದು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ಗೆ ತಿರುಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗೋದಕ್ಕೆ ನೀವು ಅದನ್ನು ಬಿಟ್ಬಿಡಬೇಕು. ನೋಡಿ, ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಮತ್ತೆ ಅದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಅದನ್ನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಆ ಕಡೆ ಬಿಟ್ಟು, ನೋಡಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಆ ಕಡೆ ಬಿಟ್ಟು ಮತ್ತೆ ಇನ್ನೊಂದು ಮಿಕ್ಸರ್ ಜಾರ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಅರ್ಧ ಹೋಳಷ್ಟು ಹಸಿ
ಕಾಯಿನ ತೊಗೊಂಡಿದ್ದೀನಿ, ಕಾಯಿ ತುರಿನ. ಅದಕ್ಕೆ ಒಂದು ದಪ್ಪ ಗಾತ್ರದ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನಷ್ಟು ಇದಕ್ಕೆ ನಾನು ಗಸಗಸೆನ ಹಾಕ್ಕೋತೀನಿ. ಗಸಗಸೆ ಹಾಕ್ಕೊಂಡು ನಂತರ ಒಂದು 3 ಸ್ಪೂನಷ್ಟು ಕಡಲೆನ ಹಾಕ್ಕೋತೀನಿ. ನೋಡಿ, ಒಂದು 3 ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು ನೀವು ಇದಕ್ಕೂ ಅಷ್ಟೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ನೀವು ರುಬ್ಬಿಟ್ಕೋಬೇಕು. ಅದು ರುಬ್ಬಿಟ್ಕೊಳ್ಳೋಷ್ಟರಲ್ಲೇ ನೋಡಿ, ಇಲ್ಲಿ ಕಾಯಿ ಮತ್ತು ಖಾರ ಮತ್ತು ಅರಿಶಿನ ಈರುಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಅದು ಬೆಂದಿದೆ. ಇವಾಗ ನಾವು ಬೇಯಿಸ್ಕೊಂಡಿಟ್ಕೊಂಡಿದ್ವಿ ನೋಡಿ ಕುಕ್ಕರ್ನಲ್ಲಿ, ಅದರಲ್ಲಿರೋ ತಲೆಕಾಲು ಮಾಂಸ ಎಲ್ಲನೂ ನೀವು ಇದಕ್ಕೆ ಹಾಕ್ಕೋಬೇಕು. ಅದರಲ್ಲಿ ಕೆಳಗಡೆ ಇದ್ರದ್ದು ಮೂಳೆಗಳೆಲ್ಲ ಬೆಂದು ಬಿಟ್ಟೋಗಿರುತ್ತೆ, ಅದನ್ನೆಲ್ಲ ನೀವು ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ಅದನ್ನು ಬೇರೆ ಪಾತ್ರೆಗೆ ನೀವು ಈ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಸಣ್ಣ ಸಣ್ಣ ಮೂಳೆಗಳೆಲ್ಲ ಅದ್ರ ತಳದಲ್ಲೇ ಉಳ್ಕೊಳ್ಳುತ್ತೆ, ಇಲ್ಲಿಗೆ ಚೆನ್ನಾಗಿರೋ ಅಂಥ ಪೀಸ್ಗಳು ಬೀಳುತ್ತೆ. ಆದ್ದರಿಂದ ನೀವು ಈ ಥರ ಮಾಡ್ಕೊಳ್ಳಿ. ನೋಡಿ, ನಂತರ ಅದನ್ನೆಲ್ಲ ಮಟನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಂಡ ನಂತರ ಅದು ಸ್ವಲ್ಪ ಕುದ್ದ ನಂತರ ಮತ್ತೆ ಕಾಯಿ, ಟೊಮೆಟೊ, ಗಸಗಸೆ ಮತ್ತು ಕಡಲೆ ಎಲ್ಲ ಸೇರಿ ಹಾಕ್ಕೊಂಡಿದ್ದೆ ನೋಡಿ ಮಸಾಲೆ, ಅದನ್ನು ಮತ್ತೆ ಅದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀವೇನು ಮಾಡಿ, ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ ಕುದಿಯೋದಕ್ಕೆ ಬಿಡಿ. ಅದು ಕುದ್ದ ನಂತರ ನೀವು ನಿಮ್ಮ ಕನ್ಸಿಸ್ಟೆನ್ಸಿನ ನೋಡಿಕೊಂಡು, ಸಾಂಬಾರು ನಿಮಗೆ ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ. ತಣ್ಣೀರನ್ನೇ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ಬಿಸಿ ನೀರನ್ನೇ ಕಾಯಿಸ್ಕೊಂಡೇ ಅಲ್ಲೇ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದು ಬೆಂದ ನಂತರ ಎಷ್ಟು ಗಟ್ಟಿಯಾಗುತ್ತೆ ಅಂತ ಆಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ನೋಡಿ, ಇವಾಗ ಎಲ್ಲನೂ ನೋಡ್ಕೋತೀನಿ, ಉಪ್ಪು ಹುಳಿ ಖಾರ ಎಲ್ಲ ನನಗೆ ಸ್ವಲ್ಪ ಇವಾಗ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಕುಕ್ಕರ್ ಲಿಡ್ನ ಮತ್ತು ಮುಚ್ಚಳನ ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊತೀನಿ. ಇದು ನೋಡಿ ಫ್ರೆಂಡ್, ನಾನು ಬ್ರೈನ್ ತೋರಿಸಿದ್ನಲ್ಲ ಅಲ್ಲಿ, ಅದು ಇದ್ರದ್ದು ಬ್ರೈನ್ ಇದು ನನ್ನ ಫೇವ್ರೇಟ್, ಅದನ್ನು ಹಾಗೆ ಫ್ರೈ ಮಾಡಿದ್ದೆ ಸೈಡಲ್ಲಿ. ನೋಡಿ, ಇವಾಗ ಇದು ಚೆನ್ನಾಗಿ ಇವಾಗ ಕುದ್ದು ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಮಟನ್ ಎಲ್ಲ ನೀಟಾಗಿ ಬೆಂದೋಗಿರುತ್ತೆ. ಸಾಂಬಾರಂತೂ ಎಷ್ಟು ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಗೊತ್ತಾ. ನಾನು ಎಷ್ಟು ಸಾಂಬಾರು ಹಾಕಿದ್ದೆ ನೋಡಿ, ಈಗ ಕುದ್ದು ಎಷ್ಟು ಕಡಿಮೆ ಆಗಿದೆ ಸಾಂಬಾರು. ತಿಕ್ನೆಸ್ಸು ಅಷ್ಟೇ ತುಂಬಾ ಗಟ್ಟಿಯಾಗಿದೆ ನೋಡಿ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಕಬ್ಬಿಣದ ಚಾಕುನ ಕಾಯಿಸ್ಕೊಂಡು ಅದನ್ನು ನೀಟಾಗಿ ಅದರೊಳಗಡೆ ಹಚ್ಚಿಬಿಟ್ಟು ಅದನ್ನು ತೆಗೆದು ನಂತರ ಏನು ಮಾಡ್ತೀನಿ, ಮತ್ತೆ ನೀಟಾಗಿ ಅದನ್ನು ಸೆಟ್ ಮಾಡ್ಕೋತೀನಿ. ಸರಿಯಾಗಿದೆಯಾ ಎಲ್ಲ, ಸಾಂಬಾರೆಲ್ಲ ಪರ್ಫೆಕ್ಟಾಗಿ ಆಗಿದೆ, ಕರೆಕ್ಟಾಗಿ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇದಂತೂ ಇದಕ್ಕೆ ನಾನು ಮುದ್ದೆ ರೈಸ್ ಎಲ್ಲ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ, ಬಾಯೆಲ್ಲ ಸಪ್ಪೆ ಆದಾಗ ಈ ಥರ ಒಮ್ಮೆ ನೀವು ಸಾಂಬಾರನ್ನ ಮಾಡಿಕೊಂಡು ಟ್ರೈ ಮಾಡಿ, ಮಸ್ತಾಗಿರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ, ಬಿಸಿ ಬಿಸಿ ಮುದ್ದೆ, ರೈಸು, ಕುಕುಂಬರು ಮತ್ತು ಆನಿಯನ್ ಎಲ್ಲ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್, ಬಾಯ್ ಬಾಯ್.